ನಮಸ್ಕಾರ ವೀಕ್ಷಕರೇ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಹೊರೆ ಭಾರವನ್ನ ಜನಗಳ ಮೇಲೆ ಹೊರಿಸಿರ್ತಕ್ಕಂಥ BMRCLಗೆ ಬುದ್ಧಿ ಕಲಿಸೋದಕ್ಕೆ ಜನ ಮುಂದಾಗಿದ್ದಾರೆ. ಮೆಟ್ರೋ ದರ ಏರಿಕೆ ಮಾಡಿ ಜನಗಳನ್ನ ಗೋಳೊಯ್ಕೊಳ್ತಾ ಇರುವಂತಹ ಮೆಟ್ರೋಗೆ ಬುದ್ಧಿ ಕಲಿಸೋದಕ್ಕೆ ಜನ ಪ್ಲಾನ್ ಮಾಡಿದ್ದಾರೆ. ಮೆಟ್ರೋ ದರ ಭಾರದ ವಿರುದ್ಧ ಪ್ರಯಾಣಿಕರು ತಿರುಗಿ ಬಿದ್ದಿದ್ದಾರೆ. BMRCLಗೆ ಬಿಸಿ ಮುಟ್ಟಿಸೋದಕ್ಕೆ ಪ್ರಯಾಣಿಕರು ಸಜ್ಜಾಗಿದ್ದಾರೆ. ಮೆಟ್ರೋ ಬಾಯ್ಕಾಟ್ ಮೂಲಕ ಮೆಟ್ರೋ ಬಾಯ್ಕಾಟ್ ದಿನಾಂಕವನ್ನ ಘೋಷಿಸೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಈ ತಿಂಗಳ ಕೊನೆಯ ವಾರದಲ್ಲಿ ಒಂದು ದಿನ ಮೆಟ್ರೋನ ಸಂಪೂರ್ಣ ಬಾಯ್ಕಾಟ್ ಮಾಡೋದಕ್ಕೆ ಜನ ಡಿಸೈಡ್ ಮಾಡ್ತಾ ಇದ್ದಾರೆ. ಮೆಟ್ರೋ ದರ ಏರಿಕೆ ವಿರುದ್ಧ ಪ್ರಯಾಣಿಕರು ಕಿಡಿಕಿಡಿಯಾಗಿದ್ದಾರೆ. ಸಾರಿಗೆ ಸಂಪರ್ಕವನ್ನು ಒದಗಿಸಬೇಕಾಗಿರುವಂಥದ್ದು ಸರ್ಕಾರದ ವ್ಯವಸ್ಥೆಯ ಕರ್ತವ್ಯ. ಅದು ಬಿಟ್ಟು ಜನಕ್ಕೆ ಹೊರೆ ಆಗೋ ಹಾಗೆ ಬಿರ್ರಿ 100% ಹೈಕ್ ಮಾಡ್ತೀರಾ ಮೆಟ್ರೋ ರೇಟ್ಗಳನ್ನು. ಜನ ಹೆಂಗೆ ಬದುಕಬೇಕು? ಹೋಗ್ಲಿ, 2 ವೀಲರ್ ತೊಗೊಂಡೋಗೋಣ ಅಥವಾ ವೆಹಿಕಲ್ ತೊಗೊಂಡೋಗೋಣ ಅಂದರೆ ಅದಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಅದಕ್ಕೆ ಬೇಕಾದಷ್ಟು ರೋಡ್ಗಳು ಅಗಲ ಇಲ್ಲ, ಅಥವಾ ವ್ಯವಸ್ಥೆ ಸರಿಯಾಗಿ ಇಲ್ಲ. ಅಲ್ಲೂ ಕೂಡ ಟ್ರಾಫಿಕ್ ಜಾಮಲ್ಲಿ ದಿನ ರಾತ್ರಿ ಜನ ನರಳುವಂತಾಗಿದೆ. ಬೆಂಗಳೂರಿನ ಟ್ರಾಫಿಕ್ಗೆ ಪರ್ಯಾಯವಾಗಿ ಮೆಟ್ರೋವನ್ನು ರೂಪಿಸಿರ್ತಕ್ಕಂಥದ್ದು. ಈಗ ಮೆಟ್ರೋ ದರವನ್ನು ಎರಬಿರಿಯಾಗಿ ಹೆಚ್ಚಳ ಮಾಡಲಾಗಿದೆ. ಇದು ಜನಕ್ಕೆ ಸಾಕಷ್ಟು ಆಕ್ರೋಶವನ್ನು ತರಿಸಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ಜನ BMRCLಗೆ ಬುದ್ಧಿ ಕಲಿಸ್ಬೇಕು ಅಂತಿದ್ದಾರೆ ಅಂತ. ಜನರ ಆಕ್ರೋಶದಲ್ಲಿ ಏನೂ ತಪ್ಪಿಲ್ಲ, ಸರಿನೇ ಇದೆ. ಒಂದು ಮಿನಿಮಮ್ ಸಂಚಾರ ವ್ಯವಸ್ಥೆಯನ್ನ ಕೊಡೋದಕ್ಕೆ ಬೆಂಗಳೂರಿನಂಥ ನಗರದಲ್ಲಿ ಸಾಧ್ಯ ಆಗೋದಿಲ್ಲ ಅಂದ್ರೆ ಯಾತಕ್ಕೆ ಬೇಕಂತ ಸರ್ಕಾರ ಮತ್ತೆ ಅನ್ನೋ ಪ್ರಶ್ನೆ ಹೇಳುತ್ತೆ. ನೀವು 2 ವೀಲರ್ ಹೋಗೋಣ ಅಂತಂದ್ರೆ ರೋಡ್ಗಳು ಸರಿ ಇಲ್ಲ, ರಸ್ತೆ ಗುಂಡಿಗಳು ಸರಿ ಇಲ್ಲ, ರಸ್ತೆಗಳೇ ಸರಿ ಇಲ್ಲ, ಬೇಸಿಕ್ ರೋಡ್ ಫೆಸಿಲಿಟಿನೂ ಇಲ್ಲ. ಎಷ್ಟೋ ಕಡೆ ಜನಕ್ಕೆ ಕಷ್ಟ ಆಗುತ್ತೆ, ಟೈಮ್ ತಿನ್ನುತ್ತೆ. ಬೇಡ ಬೇರೆ ಬಸ್ಸು ಅಂಥದ್ದನ್ನ ಹಿಡಿದು ಹೋಗೋಣ ಅಂದ್ರೆ ಅದು ಸಿಕ್ಕಾಪಟ್ಟೆ ಪ್ರೈಸ್ ಜಾಸ್ತಿ, ಮತ್ತೆ ಅಲ್ಲಿ ಸೂಕ್ತ ಸಂಪರ್ಕ ವ್ಯವಸ್ಥೆ ಕೂಡ ಇಲ್ಲ, ಫ್ರೀಕ್ವೆನ್ಸಿ ಕೂಡ ಇಲ್ಲ. ಇದಕ್ಕೆಲ್ಲ ಪರ್ಯಾಯವಾಗಿ ಟೈಮ್ ಸೇವ್ ಮಾಡುತ್ತೆ ಮೆಟ್ರೋ ಬಂದಿದೆ ಅಂತ ಜನ ಬಹಳ ಖುಷಿಯಾಗಿದ್ರು. ಈಗ ಬೇರೆ ರೇಟ್ ಜಾಸ್ತಿ ಮಾಡಿ ಬದುಕಕ್ಕೆ ಆಗದಿರಂಗೆ ಮಾಡಿದ್ಯಲ್ಲ. ಸೊ BMRCLಗೆ ಬುದ್ಧಿ ಕಲಿಸ್ಬೇಕು ಅಂತ ಜನ ಹೊರಟಿದ್ದಾರಾ? ಏನಿದೆ ಡೀಟೇಲ್ಸ್? ಮೆಟ್ರೋ ಬಾಯ್ಕಾಟ್ ಹೆಂಗ್ ಮಾಡ್ತಾರಂತೆ? ಶ್ರೀಲಕ್ಷ್ಮಿ, ಮೆಟ್ರೋ ದರ ವಿಚಾರವಾಗಿ ಇದೀಗ ಸಾಕಷ್ಟು ವಿರೋಧಗಳು ಸಹ ಕೇಳಿ ಬಂದಿದೆ. ಹಲವು ಸಂಘಟನೆಗಳು ಸಹ ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದರೆ ಹೋರಾಟ ಸಹ ಮಾಡಲು ಈಗ ಮುಂದಾಗ್ತಿದೆ. ಅದರಲ್ಲೇ ಬೆಂಗಳೂರು ಉಳಿಸಿ ಸಮಿತಿ ಸಹ ಇವತ್ತು ನಾಗರಿಕ ಸಮಾವೇಶ ಏನೋ ಒಂದು ಸಮಾವೇಶ ಮಾಡ್ತಿದೆ. ಈ ಸಮಾವೇಶದಲ್ಲಿ ಹಲವಾರು ಎಕ್ಸ್ಪರ್ಟ್ಗಳು, ಕನ್ನಡಪರ ಸಂಘಟನೆಗಳು, ವಿದ್ಯಾರ್ಥಿ ಮತ್ತು ಮೆಟ್ರೋ ಪ್ರಯಾಣಿಕರು ಸಾಕಷ್ಟು ಈ ಒಂದು ಸಮಾವೇಶದಲ್ಲಿ ಬಂದಿದ್ದಾರೆ. ಹೀಗಾಗಿ ಈ ಒಂದು ಸಮಾವೇಶದಲ್ಲಿ ನಾವು ಏನು ಮಾಡಬೇಕು, ಮೆಟ್ರೋದ BMRCಗೆ ಯಾವ ರೀತಿಯ ಬುದ್ಧಿ ಕಲಿಸ್ಬೇಕು. ಯಾಕಂದರೆ 100% ದರದ ಏರಿಕೆ ಮಾಡಿದರೆ ಇದು ಸರಿಯಲ್ಲ. ಯಾಕಂದರೆ ಟ್ರಿಬಲ್ ರೇಟ್ ಆಗಿದೆ. ಹೀಗಾಗಿ ಈ ಒಂದು ಸಮಾವೇಶದ ಮುಖಾಂತರ ಮೆಟ್ರೋಗೆ ಬಿಸಿ ಮೂಡಿಸಲು ಮುಂದಾಗಿದ್ದಾರೆ. ಇಲ್ಲಿ ಸಮಿತಿಯ ಸದಸ್ಯರು ಅವರೇ ಮಾತಾಡಿಸ್ತೀನಿ. ಮೇಡಮ್, ಇವತ್ತು ಸಮಾವೇಶ ಮಾಡ್ತಿದ್ರ, ಹಲವಾರು ಸಂಘಟನೆಗಳು ಬಂದಿದ್ದಾರೆ, ಎಕ್ಸ್ಪರ್ಟ್ಗಳು ಬಂದಿದ್ದಾರೆ. ಸಮಾವೇಶದ ಉದ್ದೇಶವೇನು ಮೇಡಮ್ ಅಂತ? ಸಮಾವೇಶದ ಉದ್ದೇಶ ಅಂತಂದರೆ ಸರ್, ಇವತ್ತು ದರ ಏನು ಏರಿಕೆ ಆಗಿದೆಯಲ್ಲ, ಇದೊಂದು ಅವೈಜ್ಞಾನಿಕ ನಡೆ. ಇದನ್ನು ಖಂಡಿಸ್ತಾ ಇದನ್ನು ಮತ್ತೆ ಮರುಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಇನ್ನೊಂದು ಅವಕಾಶಗಳನ್ನ ನಾವು ಮಾಡಿಕೊಡ್ಬೇಕಾಗತ್ತೆ. ಹಾಗಾಗಿ ಇವತ್ತು ನಗರದ ಬೇರೆ ಬೇರೆ ಬಡಾವಣೆಗಳಿಂದ, ನಗರದ ಮೂಲೆಗಳಿಂದ ಇವತ್ತು ನಾಗರಿಕರು, ವಿದ್ಯಾರ್ಥಿಗಳು, ಹೆಣ್ಮಕ್ಳು ಎಲ್ಲರೂ ಬಂದು ಈಗ ಸಮಾವೇಶ ನಡೀತಾ ಇದೆ, ಚರ್ಚೆ ನಡೀತಾ ಇದೆ. ನಗರದ ಬೇರೆ ಬೇರೆ ಎಕ್ಸ್ಪರ್ಟ್ಸ್ಗಳು ಅವರುಗಳು ಕೂಡ ಅವರ ಚಿಂತನೆಗಳನ್ನ, ಅವರ ವಿಚಾರಗಳನ್ನ ಜನರ ಮುಂದೆ ಇಡ್ತಾ ಇದ್ದಾರೆ ಸರ್. ಅದರ ಆಧಾರದ ಮೇಲೆ ಮುಂದೆ ಏನು ಮಾಡಬೇಕು ಅನ್ನೋದನ್ನ ನಿರ್ಧಾರ ಆಗುತ್ತೆ ಸರ್. ಮೇಡಮ್ಗೆ 100% ದರ ಏರಿಕೆ ಆಗಿದೆ. ಈಗ 10% ಇಳಿಕೆ ಮಾಡಿದ್ದಾರೆ, ಕಣ್ಣೊರೆಸೋ ತಂತ್ರ ಮಾಡಿದ್ದಾರೆ. ಮತ್ತು ಮುಂದೆ ಮಾಡ್ತಾರೋ ಇಲ್ಲವೋ ಗೊತ್ತಿಲ್ಲ. ದರ ಮಾತ್ರ ಈಗ ಸ್ಟೇಬಲ್ ಇಲ್ಲ, ಜಾಸ್ತಿ ಇದೆ. ಈ ಸಮಾವೇಶದಲ್ಲಿ ಏನು ನಿರ್ಧಾರ ಆಗುತ್ತಾ? ಬಾಯ್ಕಟ್ ಆಗುತ್ತಾ, ಹೋರಾಟ ಆಗುತ್ತಾ, ಯಾವ ರೀತಿ ಇರುತ್ತೆ ಮೇಡಮ್ ನಿರ್ಧಾರ ಅಂತ? ಸರ್, ಈಗಾಗಲೇ ಜನರು ಬುದ್ಧಿ ಕಲಿಸ್ತಾ ಇದ್ದಾರೆ. ನಿಮಗೆ ಕಮ್ಯೂಟರ್ಸ್ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದೆ ಅಲ್ಲ ಸರ್? 8.5 ಲಕ್ಷ ಇದ್ದಿದ್ದು ಇವಾಗ ಹತ್ತತ್ರ 6 ಚಿಲ್ಡ್ರೆಗೆ ಬಂದಿದೆ. ದಟ್ ಇಟ್ ಸೆಲ್ಫ್ ಶೋಸ್ ದ್ಯಾಟ್ ಜನರು ನಿಜವಾಗ್ಲೂ BMRCLನ ದರನ ಏನೋ ಧಿಕ್ಕರಿಸ್ತಾ ಇದ್ದಾರೆ. ಸೊ ಇಲ್ಲಿ ಒಪ್ಕೊಳ್ಳೋಕ್ಕಾಗೋದಿಲ್ಲ ಸರ್. 10% ಅಥವಾ 15 ನೀವು ಹೇಳ್ದಂಗೆ ಕಣ್ಣೀರು ಓಡಿಸೋಂಥ ಕೆಲಸ ಅಷ್ಟೇನೆ. ಇಲ್ಲಿ ನಾವು ಜನರ ಸಮಿತಿ ಏನು ಇವಾಗ ನಿರ್ಧಾರ ಮಾಡ್ತಾರೆ, ಅದರ ಆಧಾರದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಸರ್. ಸೊ ಆ ನಿಟ್ಟಿನಲ್ಲಿ ಇವತ್ತು ಈ ಸಮಾವೇಶನ ಕರೆದಿರುವಂಥದ್ದು. ಅದಕ್ಕೆ ಪೂರಕವಾಗಿ ಚರ್ಚೆಗಳು ಕೂಡ ನಡೀತಾ ಇದೆ ಸರ್. ಸರ್, ಸಮಾವೇಶದಲ್ಲಿ ತುಂಬಾರು ಎಕ್ಸ್ಪರ್ಟ್ಗಳು ಬಂದಿದ್ದಾರೆ. ಈ ಏನೆಲ್ಲ ನಿರ್ಧಾರ ಆಗ್ಬೋದು ಸರ್? ಬಾಯ್ಕಟ್ ಆಗುತ್ತಾನ, ಹೋರಾಟನ, ಸರ್ಕಾರಕ್ಕೆ ಏನಾದರೂ ಬಿಸಿ ಮುಟ್ಟುವ ಪ್ರತಿಭಟನೆ ಮಾಡ್ತಾರಾ? ಏನೆಲ್ಲ ಉದ್ದೇಶವಿದೆ ಸರ್ ಅಂತ? ಸರ್, ಒಂದು ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಜನ ಸಂಘಟಿತರಾಗಬೇಕಾಗಿದೆ. ಇವತ್ತು
ನಾವು ಬಸ್ ಬೆಲೆ ಏರಿಕೆ ನೋಡಿದ್ವಿ ಅಥವಾ ಹಾಲಿನ ದರ ಎಲ್ಲ ದರಗಳು ಏರ್ತಾ ಇದೆ ಇವಾಗ ಇಲ್ಲಿ ಮೆಟ್ರೋ ದರ ಏರಿರೋದು ಕೂಡ ಜನವಿರೋಧಿ ನೀತಿ ಇದು. ಇದರ ವಿರುದ್ಧ ಜನ ಸಂಘಟಿತರಾಗಬೇಕು. ಆ ನಿಟ್ಟಿನಲ್ಲಿ ಮೆಟ್ರೋ ಪ್ರಯಾಣಿಕರ ಸಂಘ, ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಸಂಘ ಅಟೆಂಪ್ಟ್ ಮಾಡ್ತಾ ಇರೋದು. ಸಂಘಟಿತರಾಗಬೇಕು, ಒಂದಾಗಬೇಕಾಗಿದೆ. ಮೆಟ್ರೋಗೆ ಇವತ್ತು ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ಎಲ್ಲರ ಕೈಗೆ ಎಟ್ಕೊಂಗಿರ್ಬೇಕಲ್ಲ. ಸರ್ಕಾರ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಮಾಡಿದೆ ಅಂತ ಹೇಳಿದ್ರೆ ಎಲ್ಲರ ಕೈಗೆ ಎಟ್ಕೊಂಗಿರ್ಬೇಕು. ಅದಾಗದೇ ಇದ್ದಾಗ ಜನ ಪ್ರತಿರೋಧ ಮಾಡಬೇಕಾಗತ್ತೆ. ಆ ಒಂದು ಉದ್ದೇಶದಿಂದ ಈ ಸಮಾವೇಶನ BMTC ದರ, ಬಸ್ ದರ ಏರಿಕೆ ಆಗಿದೆ, ಮೆಟ್ರೋ ದರ ಏರಿಕೆ ಆಗಿದೆ, ಪ್ರತಿಯೊಂದು ದರ ಏರಿಕೆ ಆದರೆ ಬಡವರು ಬದುಕೋದು ಹೇಗೆ ಅಂತ. ಖಂಡಿತ ಸರ್. ನಾವು ಈ ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಸಂಘದಿಂದ ನಾವೇನು ಕ್ಯಾಂಪೇನಿಂಗ್ ಮಾಡ್ತಾ ಇದ್ವಿ ಮೆಟ್ರೋ ಸ್ಟೇಷನ್ಗಳ ಮುಂದೆ, ಆಗ ಒಬ್ಬರು ವ್ಯಕ್ತಿ ಸಿಕ್ಕಿದ್ರು ನಮಗೆ. ಅವ್ರು ಹೇಳಿದ್ದು ಅವ್ರು ಇರೋದು ಮೆಜೆಸ್ಟಿಕ್ನಲ್ಲಿ. ಅವರ ಅಕ್ಕ ಬಾವ ತೀರೋಗಿದ್ದಾರಂತೆ. ಅವರಿಬ್ಬರು ಮಕ್ಕಳನ್ನ ಇವರೇ ಓದಿಸ್ತಾ ಇದ್ದಾರೆ. ವೈಟ್ ಫೀಲ್ಡ್ ಹತ್ರ ದೀಕ್ಷಾ ಕಾಲೇಜಲ್ಲಿ ಓದಿಸ್ತಾ ಇದ್ದಾರೆ. ಪ್ರತಿದಿನ 2 ಮಕ್ಕಳು ಅಲ್ಲಿಗೆ ಹೋಗಿ ಬರೋದಕ್ಕೆ ಒಬ್ಬರಿಂದ 60 ರೂಪಾಯಿ ಜಾಸ್ತಿ ಆಗಿದೆ. ಆ ಥರ ಲೆಕ್ಕ ಮಾಡಿದ್ರೆ ವರ್ಷಕ್ಕೆ 50,000 ರೂಪಾಯಿ ಹೊರೆ ಬರ್ತಾ ಇದೆ. ನಾನು ಬಡವ ಸರ್, ಏನು ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ತಂದಿಟ್ಟಿದೆ ಸರ್ಕಾರ ಇವತ್ತು ಜನಸಾಮಾನ್ಯರಿಗೆ. ಇದು ಅತ್ಯಂತ ಜನವಿರೋಧಿಯಾಗಿದೆ. ಎಸ್ ಶ್ರೀಲಕ್ಷ್ಮಿ, ನೋಡ್ತಿರ್ಬೋದು ಇಲ್ಲಿನ ಸಮಿತಿಯ ಸದಸ್ಯರು ಸಹ ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ರೆ ಬೇಗ BMRCL ದರ ಇಳಿಕೆ ಮಾಡಬೇಕಂತ ಒತ್ತಾಯ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಕಾಂತರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಥ್ಯಾಂಕ್ ಯು ವೀರೇಶ್, ಡೀಟೇಲ್ಸ್. ನಮಸ್ಕಾರ ವೀಕ್ಷಕರೇ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಹೊರೆ ಭಾರವನ್ನ ಜನಗಳ ಮೇಲೆ ಹೊರಿಸಿರ್ತಕ್ಕಂಥ BMRCLಗೆ ಬುದ್ಧಿ ಕಲಿಸೋದಕ್ಕೆ ಜನ ಮುಂದಾಗಿದ್ದಾರೆ. ಮೆಟ್ರೋ ದರ ಏರಿಕೆ ಮಾಡಿ ಜನಗಳನ್ನ ಗೋಳೊಯ್ಕೊಳ್ತಾ ಇರುವಂತಹ ಮೆಟ್ರೋಗೆ ಬುದ್ಧಿ ಕಲಿಸೋದಕ್ಕೆ ಜನ ಪ್ಲಾನ್ ಮಾಡಿದ್ದಾರೆ. ಮೆಟ್ರೋ ದರ ಭಾರದ ವಿರುದ್ಧ ಪ್ರಯಾಣಿಕರು ತಿರುಗಿ ಬಿದ್ದಿದ್ದಾರೆ. BMRCLಗೆ ಬಿಸಿ ಮುಟ್ಟಿಸೋದಕ್ಕೆ ಪ್ರಯಾಣಿಕರು ಸಜ್ಜಾಗಿದ್ದಾರೆ. ಮೆಟ್ರೋ ಬಾಯ್ಕಾಟ್ ಮೂಲಕ ಮೆಟ್ರೋ ಬಾಯ್ಕಾಟ್ ದಿನಾಂಕವನ್ನ ಘೋಷಿಸೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಈ ತಿಂಗಳ ಕೊನೆಯ ವಾರದಲ್ಲಿ ಒಂದು ದಿನ ಮೆಟ್ರೋನ ಸಂಪೂರ್ಣ ಬಾಯ್ಕಾಟ್ ಮಾಡೋದಕ್ಕೆ ಜನ ಡಿಸೈಡ್ ಮಾಡ್ತಾ ಇದ್ದಾರೆ. ಮೆಟ್ರೋ ದರ ಏರಿಕೆ ವಿರುದ್ಧ ಪ್ರಯಾಣಿಕರು ಕಿಡಿಕಿಡಿಯಾಗಿದ್ದಾರೆ. ಸಾರಿಗೆ ಸಂಪರ್ಕವನ್ನ ಒದಗಿಸಬೇಕಾಗಿರುವಂಥದ್ದು ಸರ್ಕಾರದ ವ್ಯವಸ್ಥೆಯ ಕರ್ತವ್ಯ. ಅದು ಬಿಟ್ಟು ಜನಕ್ಕೆ ಹೊರೆ ಆಗೋ ಹಾಗೆ ಬಿರ್ರಿ 100% ಹೈಕ್ ಮಾಡ್ತೀರಾ ಮೆಟ್ರೋ ರೇಟ್ಗಳನ್ನು. ಜನ ಹೆಂಗೆ ಬದುಕಬೇಕು? ಹೋಗ್ಲಿ, 2 ವೀಲರ್ ತೊಗೊಂಡೋಗೋಣ ಅಥವಾ ವೆಹಿಕಲ್ ತೊಗೊಂಡೋಗೋಣ ಅಂದರೆ ಅದಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಅದಕ್ಕೆ ಬೇಕಾದಷ್ಟು ರೋಡ್ಗಳು ಅಗಲ ಇಲ್ಲ, ಅಥವಾ ವ್ಯವಸ್ಥೆ ಸರಿಯಾಗಿ ಇಲ್ಲ. ಅಲ್ಲೂ ಕೂಡ ಟ್ರಾಫಿಕ್ ಜಾಮಲ್ಲಿ ದಿನ ರಾತ್ರಿ ಜನ ನರಳುವಂತಾಗಿದೆ. ಬೆಂಗಳೂರಿನ ಟ್ರಾಫಿಕ್ಗೆ ಪರ್ಯಾಯವಾಗಿ ಮೆಟ್ರೋವನ್ನು ರೂಪಿಸಿರ್ತಕ್ಕಂಥದ್ದು. ಈಗ ಮೆಟ್ರೋ ದರವನ್ನು ಎರಬಿರಿಯಾಗಿ ಹೆಚ್ಚಳ ಮಾಡಲಾಗಿದೆ. ಇದೀಗ ಇದು ಜನಕ್ಕೆ ಸಾಕಷ್ಟು ಆಕ್ರೋಶವನ್ನು ತರಿಸಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ಜನ BMRCLಗೆ ಬುದ್ಧಿ ಕಲಿಸ್ಬೇಕು ಅಂತಿದ್ದಾರೆ ಅಂತ. ಜನರ ಆಕ್ರೋಶದಲ್ಲಿ ಏನೂ ತಪ್ಪಿಲ್ಲ, ಸರಿನೇ ಇದೆ. ಒಂದು ಮಿನಿಮಮ್ ಸಂಚಾರ ವ್ಯವಸ್ಥೆಯನ್ನ ಕೊಡೋದಕ್ಕೆ ಬೆಂಗಳೂರಿನಂಥ ನಗರದಲ್ಲಿ ಸಾಧ್ಯ ಆಗೋದಿಲ್ಲ ಅಂದ್ರೆ ಯಾತಕ್ಕೆ ಬೇಕಂತ ಸರ್ಕಾರ ಮತ್ತೆ ಅನ್ನೋ ಪ್ರಶ್ನೆ ಹೇಳುತ್ತೆ. ನೀವು 2 ವೀಲರ್ ಹೋಗೋಣ ಅಂತಂದ್ರೆ ರೋಡ್ಗಳು ಸರಿ ಇಲ್ಲ, ರಸ್ತೆ ಗುಂಡಿಗಳು ಸರಿ ಇಲ್ಲ, ರಸ್ತೆಗಳೇ ಸರಿ ಇಲ್ಲ, ಬೇಸಿಕ್ ರೋಡ್ ಫೆಸಿಲಿಟಿನೂ ಇಲ್ಲ. ಎಷ್ಟೋ ಕಡೆ ಜನಕ್ಕೆ ಕಷ್ಟ ಆಗುತ್ತೆ, ಟೈಮ್ ತಿನ್ನುತ್ತೆ. ಬೇಡ ಬೇರೆ ಬಸ್ಸು ಅಂಥದ್ದನ್ನ ಹಿಡಿದು ಹೋಗೋಣ ಅಂದ್ರೆ ಅದು ಸಿಕ್ಕಾಪಟ್ಟೆ ಪ್ರೈಸ್ ಜಾಸ್ತಿ, ಮತ್ತೆ ಅಲ್ಲಿ ಸೂಕ್ತ ಸಂಪರ್ಕ ವ್ಯವಸ್ಥೆ ಕೂಡ ಇಲ್ಲ, ಫ್ರೀಕ್ವೆನ್ಸಿ ಕೂಡ ಇಲ್ಲ. ಇದಕ್ಕೆಲ್ಲ ಪರ್ಯಾಯವಾಗಿ ಟೈಮ್ ಸೇವ್ ಮಾಡುತ್ತೆ ಮೆಟ್ರೋ ಬಂದಿದೆ ಅಂತ ಜನ ಬಹಳ ಖುಷಿಯಾಗಿದ್ರು. ಈಗ ಬೇರೆ ರೇಟ್ ಜಾಸ್ತಿ ಮಾಡಿ ಬದುಕಕ್ಕೆ ಆಗದಿರಂಗೆ ಮಾಡಿದ್ಯಲ್ಲ. ಸೊ BMRCLಗೆ ಬುದ್ಧಿ ಕಲಿಸ್ಬೇಕು ಅಂತ ಜನ ಹೊರಟಿದ್ದಾರಾ? ಏನಿದೆ ಡೀಟೇಲ್ಸ್? ಮೆಟ್ರೋ ಬಾಯ್ಕಾಟ್ ಹೆಂಗೆ ಮಾಡ್ತಾರಂತೆ? ಶ್ರೀಲಕ್ಷ್ಮಿ, ಮೆಟ್ರೋ ದರ ವಿಚಾರವಾಗಿ ಇದೀಗ ಸಾಕಷ್ಟು ವಿರೋಧಗಳು ಸಹ ಕೇಳಿ ಬಂದಿದೆ. ಹಲವು ಸಂಘಟನೆಗಳು ಸಹ ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದರೆ ಹೋರಾಟ ಸಹ ಮಾಡಲು ಈಗ ಮುಂದಾಗ್ತಿದೆ. ಅದರಲ್ಲೇ ಬೆಂಗಳೂರು ಉಳಿಸಿ ಸಮಿತಿ ಸಹ ಇವತ್ತು ನಾಗರಿಕ ಸಮಾವೇಶ ಏನೋ ಒಂದು ಸಮಾವೇಶ ಮಾಡ್ತಿದೆ. ಈ ಸಮಾವೇಶದಲ್ಲಿ ಹಲವಾರು ಎಕ್ಸ್ಪರ್ಟ್ಗಳು, ಕನ್ನಡಪರ ಸಂಘಟನೆಗಳು, ವಿದ್ಯಾರ್ಥಿ ಮತ್ತು ಮೆಟ್ರೋ ಪ್ರಯಾಣಿಕರು ಸಾಕಷ್ಟು ಈ ಒಂದು ಸಮಾವೇಶದಲ್ಲಿ ಬಂದಿದ್ದಾರೆ. ಹೀಗಾಗಿ ಈ ಒಂದು ಸಮಾವೇಶದಲ್ಲಿ ನಾವು ಏನು ಮಾಡಬೇಕು, ಮೆಟ್ರೋದ BMRCಗೆ ಯಾವ ರೀತಿಯ ಬುದ್ಧಿ ಕಲಿಸ್ಬೇಕು. ಯಾಕಂದರೆ 100% ದರದ ಏರಿಕೆ ಮಾಡಿದರೆ ಇದು ಸರಿಯಲ್ಲ. ಯಾಕಂದರೆ ತ್ರಿಬಲ್ ರೇಟ್ ಆಗಿದೆ. ಹೀಗಾಗಿ ಈ ಒಂದು ಸಮಾವೇಶದ ಮುಖಾಂತರ ಮೆಟ್ರೋಗೆ ಬಿಸಿ ಮೂಡಿಸಲು ಮುಂದಾಗಿದ್ದಾರೆ. ಇಲ್ಲಿ ಸಮಿತಿಯ ಸದಸ್ಯರು ಅವರೇ ಮಾತಾಡಿಸ್ತೀನಿ. ಮೇಡಮ್, ಇವತ್ತು ಸಮಾವೇಶ ಮಾಡ್ತಿದ್ರ, ಹಲವಾರು ಸಂಘಟನೆಗಳು ಬಂದಿದ್ದಾರೆ, ಎಕ್ಸ್ಪರ್ಟ್ಗಳು ಬಂದಿದ್ದಾರೆ. ಸಮಾವೇಶದ ಉದ್ದೇಶವೇನು ಮೇಡಮ್ ಅಂತ? ಸಮಾವೇಶದ ಉದ್ದೇಶ ಅಂತಂದರೆ ಸರ್, ಇವತ್ತು ದರ ಏನು ಏರಿಕೆ ಆಗಿದೆಯಲ್ಲ, ಇದೊಂದು ಅವೈಜ್ಞಾನಿಕ ನಡೆ. ಇದನ್ನು ಖಂಡಿಸ್ತಾ ಇದನ್ನು ಮತ್ತೆ ಮರುಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಇನ್ನೊಂದು
ಅವಕಾಶಗಳನ್ನ ನಾವು ಮಾಡಿಕೊಡ್ಬೇಕಾಗತ್ತೆ. ಹಾಗಾಗಿ ಇವತ್ತು ನಗರದ ಬೇರೆ ಬೇರೆ ಬಡಾವಣೆಗಳಿಂದ, ನಗರದ ಮೂಲೆಗಳಿಂದ ಇವತ್ತು ನಾಗರಿಕರು, ವಿದ್ಯಾರ್ಥಿಗಳು, ಹೆಣ್ಮಕ್ಳು ಎಲ್ಲರೂ ಬಂದು ಈಗ ಸಮಾವೇಶ ನಡೀತಾ ಇದೆ, ಚರ್ಚೆ ನಡೀತಾ ಇದೆ. ನಗರದ ಬೇರೆ ಬೇರೆ ಎಕ್ಸ್ಪರ್ಟ್ಸ್ಗಳು ಅವರುಗಳು ಕೂಡ ಅವರ ಚಿಂತನೆಗಳನ್ನ, ಅವರ ವಿಚಾರಗಳನ್ನ ಜನರ ಮುಂದೆ ಇಡ್ತಾ ಇದ್ದಾರೆ ಸರ್. ಅದರ ಆಧಾರದ ಮೇಲೆ ಮುಂದೆ ಏನು ಮಾಡಬೇಕು ಅನ್ನೋದನ್ನ ನಿರ್ಧಾರ ಆಗುತ್ತೆ ಸರ್. ಮೇಡಮ್ಗೆ 100% ದರ ಏರಿಕೆ ಆಗಿದೆ. ಈಗ 10% ಇಳಿಕೆ ಮಾಡಿದ್ದಾರೆ, ಕಣ್ಣೊರೆಸು ತಂತ್ರ ಮಾಡಿದ್ದಾರೆ, ಮತ್ತು ಮುಂದೆ ಮಾಡ್ತಾರೋ ಇಲ್ಲವೋ ಗೊತ್ತಿಲ್ಲ. ದರ ಮಾತ್ರ ಈಗ ಸ್ಟೇಬಲ್ ಇಲ್ಲ, ಜಾಸ್ತಿ ಇದೆ. ಈ ಸಮಾವೇಶದಲ್ಲಿ ಏನು ನಿರ್ಧಾರ ಆಗುತ್ತಾ? ಬಾಯ್ಕಟ್ ಆಗುತ್ತಾ, ಹೋರಾಟ ಆಗುತ್ತಾ, ಯಾವ ರೀತಿ ಇರುತ್ತೆ ಮೇಡಮ್ ನಿರ್ಧಾರ ಅಂತ? ಸರ್, ಈಗಾಗಲೇ ಜನರು ಬುದ್ಧಿ ಕಲಿಸ್ತಾ ಇದ್ದಾರೆ. ನಿಮಗೆ ಕಂಪ್ಯೂಟರ್ಸ್ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದೆ ಅಲ್ಲ ಸರ್, 8.5 ಲಕ್ಷ ಇದ್ದಿದ್ದು ಇವಾಗ ಹತ್ತತ್ರ 6 ಚಿಲ್ಡ್ರೆಗೆ ಬಂದಿದೆ. ದಟ್ ಇಟ್ ಸೆಲ್ಫ್ ಶೋಸ್ ದ್ಯಾಟ್ ಜನರು ನಿಜವಾಗ್ಲೂ BMRCLನ ದರನ ಏನೋ ಧಿಕ್ಕರಿಸ್ತಾ ಇದ್ದಾರೆ. ಸೊ ಇಲ್ಲಿ ಒಪ್ಕೊಳ್ಳೋಕ್ಕಾಗೋದಿಲ್ಲ ಸರ್. 10% ಅಥವಾ 15 ನೀವು ಹೇಳ್ದಂಗೆನೇ ಕಣ್ಣೀರು ಓಡಿಸೋಂಥ ಕೆಲಸ ಅಷ್ಟೇನೆ. ಇಲ್ಲಿ ನಾವು ಜನರ ಸಮಿತಿ ಏನು ಇವಾಗ ನಿರ್ಧಾರ ಮಾಡ್ತಾರೆ, ಅದರ ಆಧಾರದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಸರ್. ಸೊ ಆ ನಿಟ್ಟಿನಲ್ಲಿ ಇವತ್ತು ಈ ಸಮಾವೇಶನ ಕರೆದಿರೋವಂಥದ್ದು. ಅದಕ್ಕೆ ಪೂರಕವಾಗಿ ಚರ್ಚೆಗಳು ಕೂಡ ನಡೀತಾ ಇದೆ ಸರ್. ಸರ್, ಸಮಾವೇಶದಲ್ಲಿ ತುಂಬಾರು ಎಕ್ಸ್ಪರ್ಟ್ಗಳು ಬಂದಿದ್ದಾರೆ. ಈ ಏನೆಲ್ಲ ನಿರ್ಧಾರ ಆಗ್ಬೋದು ಸರ್? ಬಾಯ್ಕಟ್ ಆಗುತ್ತಾನ, ಹೋರಾಟನ, ಸರ್ಕಾರಕ್ಕೆ ಏನಾದರೂ ಬಿಸಿ ಮುಟ್ಟುವ ಪ್ರತಿಭಟನೆ ಮಾಡ್ತಾರಾ? ಏನೆಲ್ಲ ಉದ್ದೇಶವಿದೆ ಸರ್ ಅಂತ? ಸರ್, ಒಂದು ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಜನ ಸಂಘಟಿತರಾಗಬೇಕಾಗಿದೆ. ಇವತ್ತು ನಾವು ಬಸ್ ಬೆಲೆ ಏರಿಕೆ ನೋಡಿದ್ವಿ, ಅಥವಾ ಹಾಲಿನ ದರ, ಎಲ್ಲ ದರಗಳು ಏರ್ತಾ ಇದೆ ಇವಾಗ ಇಲ್ಲಿ ಮೆಟ್ರೋ ದರ ಏರಿರೋದು ಕೂಡ ಜನವಿರೋಧಿ ನೀತಿ ಇದು. ಇದರ ವಿರುದ್ಧ ಜನ ಸಂಘಟಿತರಾಗಬೇಕು. ಆ ನಿಟ್ಟಿನಲ್ಲಿ ಮೆಟ್ರೋ ಪ್ರಯಾಣಿಕರ ಸಂಘ, ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಸಂಘ ಅಟೆಂಪ್ಟ್ ಮಾಡ್ತಾ ಇರೋದು. ಸಂಘಟಿತರಾಗಬೇಕು, ಒಂದಾಗಬೇಕಾಗಿದೆ. ಮೆಟ್ರೋಗೆ ಇವತ್ತು ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ಎಲ್ಲರ ಕೈಗೆ ಎಟ್ಕೊಂಡಿರ್ಬೇಕಲ್ಲ. ಸರ್ಕಾರ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಮಾಡಿದೆ ಅಂತ ಹೇಳಿದ್ರೆ ಎಲ್ಲರ ಕೈಗೆ ಎಟ್ಕೊಂಡಿರ್ಬೇಕು. ಅದಾಗದೇ ಇದ್ದಾಗ ಜನ ಪ್ರತಿರೋಧ ಮಾಡಬೇಕಾಗತ್ತೆ. ಆ ಒಂದು ಉದ್ದೇಶದಿಂದ ಈ ಸಮಾವೇಶನ. BMTC ದರ, ಬಸ್ ದರ ಏರಿಕೆ ಆಗಿದೆ, ಮೆಟ್ರೋ ದರ ಏರಿಕೆ ಆಗಿದೆ, ಪ್ರತಿಯೊಂದು ದರ ಏರಿಕೆ ಆದರೆ ಬಡವರು ಬದುಕೋದು ಹೇಗೆ ಅಂತ? ಖಂಡಿತ ಸರ್. ನಾವು ಈ ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಸಂಘದಿಂದ ನಾವೇನು ಕ್ಯಾಂಪೇನಿಂಗ್ ಮಾಡ್ತಾಯಿದ್ವಿ ಮೆಟ್ರೋ ಸ್ಟೇಷನ್ಗಳ ಮುಂದೆ, ಆಗ ಒಬ್ಬರು ವ್ಯಕ್ತಿ ಸಿಕ್ಕಿದ್ರು ನಮಗೆ. ಅವ್ರು ಹೇಳಿದ್ದು, ಅವ್ರು ಇರೋದು ಮೆಜೆಸ್ಟಿಕ್ನಲ್ಲಿ. ಅವರ ಅಕ್ಕ ಭಾವ ತೀರೋಗಿದ್ದಾರಂತೆ. ಅವರಿಬ್ಬರು ಮಕ್ಕಳನ್ನ ಇವರೇ ಓದಿಸ್ತಾ ಇದ್ದಾರೆ. ವೈಟ್ ಫೀಲ್ಡ್ ಹತ್ರ ದೀಕ್ಷಾ ಕಾಲೇಜಲ್ಲಿ ಓದಿಸ್ತಾ ಇದ್ದಾರೆ. ಪ್ರತಿದಿನ 2 ಮಕ್ಕಳು ಅಲ್ಲಿಗೆ ಹೋಗಿ ಬರೋದಕ್ಕೆ ಒಬ್ಬರಿಂದ 60 ರೂಪಾಯಿ ಜಾಸ್ತಿ ಆಗಿದೆ. ಆ ಥರ ಲೆಕ್ಕ ಮಾಡಿದ್ರೆ ವರ್ಷಕ್ಕೆ 50,000 ರೂಪಾಯಿ ಹೊರೆ ಬರ್ತಾ ಇದೆ. ನಾನು ಬಡವ ಸರ್, ಏನು ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ತಂದಿಟ್ಟಿದೆ ಸರ್ಕಾರ ಇವತ್ತು ಜನಸಾಮಾನ್ಯರಿಗೆ. ಇದು ಅತ್ಯಂತ ಜನವಿರೋಧಿಯಾಗಿದೆ. ಎಸ್ ಶ್ರೀಲಕ್ಷ್ಮಿ, ನೋಡ್ತಿರ್ಬೋದು ಇಲ್ಲಿನ ಸಮಿತಿಯ ಸದಸ್ಯರು ಸಹ ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ರೆ ಬೇಗ BMRCL ದರ ಇಳಿಕೆ ಮಾಡಬೇಕಂತ ಒತ್ತಾಯ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಕಾಂತರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಥ್ಯಾಂಕ್ ಯು ವೀರೇಶ್, ಡೀಟೇಲ್ಸ್